ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ಸ್ನೇಹಿತರೆ, ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸೋದಿತ್ತು. ಸೊ ಹಾಗಾಗಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಅಬೌಟ್ VAO ಅಂತ. ಗ್ರಾಮ ಆಡಳಿತ ಅಧಿಕಾರಿ ಕಡ್ಡಾಯ ಕನ್ನಡದ ಪರೀಕ್ಷೆಯ ಬಗ್ಗೆ ಈಗಾಗಲೇ KEA ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೆಲವು ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಅವರಿಗೆ ಈ ಒಂದು ಮಾಹಿತಿ ಏನು ಅಂತ ಅಂದರೆ, ಕಡ್ಡಾಯ ಕನ್ನಡ ಈ ಮೊದಲು VAO ಅರ್ಜಿ ಸಲ್ಲಿಸಿದವ್ರಿಗೆ 29 ಇದೇ ತಿಂಗಳು 29 2020ಕ್ಕೆ ಎಕ್ಸಾಮ್ ನಡೀತಾ ಇದೆ. ಇದರ ಒಂದು ಫಲಿತಾಂಶ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವುದಕ್ಕಿಂತ ಅಂದರೆ 27/10/2024ಕ್ಕಿಂತ ಮುಂಚೆಯೇ ಬರುತ್ತೆ ಇದರದ್ದು ರಿಸಲ್ಟು. ಹಾಗೂ ಇದರಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ಇದರಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಬರೀಲಿಕ್ಕೆ ಅವಕಾಶವನ್ನು ನೀಡಿರ್ತಾರೆ. ಆ್ಯಂಡ್ ಇನ್ನೂ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ 26/10/2024 ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ. ಸೊ ಯಾರೆಲ್ಲ ಅಲ್ಲಿ ಅಟೆಂಡ್ ಆಗಿರದೆ ಹೋದವರು ಇಲ್ಲಿ ಅಟೆಂಡ್ ಆಗ್ಬೋದು. ಅವರಿಗೆ ಎಲ್ರಿಗೂ ಸಹ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಅದೇ ರೀತಿ ನಿಮ್ಮ ಪೇಪರ್ 1 ಪೇಪರ್ 2 ಮೌಲ್ಯಮಾಪನ ಮಾಡುವಾಗ ಯಾರು ಕಡ್ಡಾಯ ಕನ್ನಡ ಪಾಸ್ ಆಗಿದ್ದಾರೆ ಅವ್ರದ್ದು ಅಷ್ಟೇ ಪೇಪರ್ 1 ಮತ್ತು ಪೇಪರ್ 2 ಚೆಕ್ ಮಾಡ್ತಾರೆ. ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಇದು KEA ಒಳ್ಳೆಯ ಬೆಳವಣಿಗೆ. ಇದರ ಕುರಿತು ಅಪಸ್ವರ ಸರಿ ಇಲ್ಲ. ಸೊ ಯಾಕಂದರೆ ಕೆಲವಷ್ಟು ಜನ ಕೆಲವು ಥರ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕೊನೆಯದಾಗಿ ನೀವು ಕಡ್ಡಾಯ ಕನ್ನಡ ಒಂದು ಪಾಸ್ ಆಗದೇ ಇದ್ದರೆ GK ಮತ್ತು ಕಮ್ಯುನಿಕೇಷನಲ್ಲಿ 90+90 180 ತಗೊಂಡ್ರೂ ಕೂಡ ಅದನ್ನು ಚೆಕ್ ಮಾಡೋದಿಲ್ಲ. ಅದನ್ನು ಪರಿಗಣನೆ ಮಾಡೋದಿಲ್ಲ. ಸೊ ಹಾಗಾಗಿ ಕಡ್ಡಾಯ ಕನ್ನಡ ಒಂದು ಪರೀಕ್ಷೆಯಲ್ಲಿ ನೀವು ಕನಿಷ್ಠ 50 ಮಾರ್ಕ್ಸನ್ನು ತಗೊಂಡು ಪಾಸ್ ಆಗಲೇಬೇಕು. ಹಾಗಾಗಿ KEA ಈ ಒಂದು ಸರಿಯಾದ ಕ್ರಮವನ್ನು ತೆಗೆದುಕೊಂಡಿದೆ. ಸೊ ಅದನ್ನು ನೀವು ಅನುಕರಣೆ ಮಾಡಿ, ಓಕೆನಾ. ಅದೇ ರೀತಿ VAO ಕಡ್ಡಾಯ ಪರೀಕ್ಷೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಅಂತ ಹೇಳೋದಾದರೆ, ಇಲ್ಲಿ ಪ್ರಶ್ನೆ ಪತ್ರಿಕೆ ಏನಿರುತ್ತೆ MCQ ಮಾದರಿಯಲ್ಲೇ ಇರುತ್ತೆ, ಡಿಸ್ಕ್ರಿಪ್ಟಿವಲ್ಲಿ ಇರೋದಿಲ್ಲ. ಸೊ ಇಲ್ಲಿ 100 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1.5 ಅಂದರೆ 1.5 ಅಂಕ ಇರುತ್ತೆ. ಒಂದು ಪ್ರಶ್ನೆಗೆ 1.5 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಒಟ್ಟು 100 ಪ್ರಶ್ನೆಗೆ 150 ಅಂಕಗಳು ಇಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಗೊಂದಲ ಬೇಡ. ನೀವು ಎಲ್ಲ ಪ್ರಶ್ನೆಗಳಿಗೂ ಸಹ ಈಸಿಯಾಗಿ ಆನ್ಸರನ್ನು ಹಾಕೊಳ್ತಾ ಹೋಗ್ಬೋದು. ಇದೇ ರೀತಿ ಕೇವಲ ಅರ್ಹತೆಗೆ ಮಾತ್ರ ಇದು ಪರಿಗಣನೆ ಆಗುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ 150 ಅಂಕಗಳಲ್ಲಿ 50 ಅಂಕಗಳನ್ನು ಪಡಿಲೇಬೇಕು. ಅಂದರೆ ಕನಿಷ್ಠ 34 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ನೀಡಲೇಬೇಕು. ಅಂದರೆ 34 ಪ್ರಶ್ನೆ ಅಂತಂದರೆ ಇಲ್ಲಿ 51 ಅಂಕ ಆಗುತ್ತೆ. ಓಕೆ, 34 × 1.5 ಅಂತ ಹೇಳ್ತೀವಿ. ಸೊ 34 ಪ್ರಶ್ನೆಗೆ ನೀವು ಸರಿ ಹಾಕಿದ್ದೀನಿ ಅಂತ ಕಾನ್ಫಿಡೆಂಟ್ ಇತ್ತು ಅಂತಂದರೆ ಯು ಗೆಟ್ ದ 51 ಮಾರ್ಕ್ಸ್, ಅಂದರೆ 50 ಅಬೋವ್ ಮಾರ್ಕ್ಸನ್ನು ನೀವು ಪಡ್ಕೊತೀರಿ. ಅದೇ ರೀತಿ ಈ ಕಡ್ಡಾಯ ಪರೀಕ್ಷೆಯಲ್ಲಿ ಪಾಸ್ ಆಗದೇ ಇದ್ದರೆ ನೀವು CET ಪರೀಕ್ಷೆಯಲ್ಲಿ ಪಾಸ್ ಅಂದರೆ ಆಯ್ಕೆ ಆಗುವಂತಹ ಅಂಕವನ್ನು ಗಳಿಸಿದರೂ ಕೂಡ ಅಲ್ಲಿ ನಿಮ್ಮನ್ನು ಆಯ್ಕೆಗೆ ಪರಿಗಣನೆ ಮಾಡೋದಿಲ್ಲ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರಿಗೂ ಸಹ ಇರುತ್ತೆ. ಓಕೆ, 10ನೇ ತರಗತಿಯಲ್ಲಿ 10ನೇ ತನಕ SSLCಯಲ್ಲಿ ನೀವು ಕನ್ನಡ ಮೀಡಿಯಮ್ನಲ್ಲೇ ಓದಿದರೂ ಸಹ ಎಲ್ಲರೂ ಸೇರಿ ಎಕ್ಸಾಮನ್ನು ಬರೀಲೇಬೇಕು. ಅಲ್ಲಿ 50 ಅಂಕ ತೊಗೊಂಡು ಪಾಸ್ ಆಗಲೇಬೇಕು. ಇದಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದುವರೆಗೂ ಹೆಚ್ಚೆಚ್ಚು ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಹಾಗೆ ಹೀಗೆ ಅಂತ ಎಲ್ಲದಕ್ಕೂ ಸಹ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಹಾಗಿದ್ರೆ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ VAO ಎಕ್ಸಾಮನ್ನು ಎಲ್ಲರೂ ಚೆನ್ನಾಗಿ ಬರೀರಿ. ನಿಮ್ಮ ಎಲ್ರಿಗೂ ಸ್ನೇಹಿತರಿಗೂ ಸಹ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸಬ್ರು. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.